ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವಿನಯ್. ನಮ್ನ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಮನೆ ಎಷ್ಟೊಂದು ಗ್ರ್ಯಾಂಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಡೆಕೋರ್ನ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ನನ್ನ ತಮ್ಮ. ನಾನು ನನ್ನ ಪ್ರೀವಿಯಸ್ ವ್ಲಾಗಲ್ಲೇ ಹೇಳಿದ್ದೆ, ಇವನು ಇರಲಿಲ್ಲ ಅಂದಿದ್ರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಎಷ್ಟು ಕಷ್ಟ ಆಗ್ತಿತ್ತು ಅಂತ. ನನ್ನ ಹಾಸ್ಪಿಟಲ್ ಡಿಸ್ಚಾರ್ಜ್ ದಿನ ಅವನಿಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು. ಬಿಟ್ಟು ಬರೋ ಪರಿಸ್ಥಿತಿಲೇ ಅವನು ಇರಲಿಲ್ಲ. ಬಟ್ ಆದ್ರೂ ನನಗೋಸ್ಕರ, ನನ್ನ ಮಕ್ಳಿಗೋಸ್ಕರ ಅವ್ನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಇಷ್ಟೊಂದು ಗ್ರ್ಯಾಂಡ್ ಆಗಿ ಡೆಕೋರ್ ಮಾಡಿ ನಮ್ಮನ್ನ ವೆಲ್ಕಮ್ ಮಾಡ್ದ. ನನ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ. ನಾನು ಮನೆಗೆ ಬರ್ತಿದ್ದ ಹಾಗೆ ಕಾರಲ್ಲೇ ಡೆಕೋರೇಷನ್ನ ನೋಡಿ ನನ್ಗೆ ಲಿಟ್ರಲಿ ಶಾಕ್ ಆಗ್ಬಿಟ್ಟಿತ್ತು ನನಗೆ. ಬಿಕಾಸ್ ಅಷ್ಟು ಇಂಪಾರ್ಟೆಂಟ್ ಕೆಲಸ ಬಿಟ್ಟು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದ. ನಂಗೆ ನಿಜವಾಗ್ಲೂ ತುಂಬ ಎಮೋಷನಲ್ ಆಗಿಬಿಟ್ಟಿದೆ. ಬಟ್ ಅದನ್ನ ಏನು ತೋರಿಸ್ಕೊಳ್ದೆ ನಗಾಡ್ಕೊಂಡು ಆಚೆ ಬಂದೆ. ಯಾಕಂದ್ರೆ ಅಂಥ ಡಿಫಿಕಲ್ಟ್ ಟೈಮಲ್ಲೂ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ ಅಂತ ತುಂಬಾ ಬೇಜಾರಾಗ್ತಾ ಇತ್ತು ನನಗೆ. ನಾನು ನನ್ನ ಮಕ್ಕಳು ತುಂಬಾನೇ ಗ್ರೇಟ್ಫುಲ್ ಅವನಿಗೆ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ವಿ ಆರ್ ವೆರಿ ಲಕ್ಕಿ. ಯಾರು ಇಷ್ಟೆಲ್ಲ ಮಾಡೋಕ್ಕಾಗಲ್ಲ, ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಐ ಆಮ್ ವೆರಿ 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 ಥ್ಯಾಂಕ್ಫುಲ್ ಟು ಹಿಮ್. ಆ್ಯಕ್ಚುಲಿ ವಿನಯ್ ಅವ್ರಿಗೂ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಅವ್ರಿಗೂ ಕೂಡ ಸರ್ಪ್ರೈಸ್ ಇದು. ಬಿಕಾಸ್ ನಾನು 5 ಡೇಸ್ ಹಾಸ್ಪಿಟ್ಲಲ್ಲಿದ್ದೆ. ಅವ್ನು 5 ಡೇಸು ನನ್ನನ್ನು ನೋಡೋಕೆ ಬರ್ತಿದ್ದ, ಊಟ ತೊಗೊಂಡು ಬರ್ತಿದ್ದ. ನನಗೇನೇ ಬೇಕಂದ್ರೂ ಅವ್ನು ನೋಡ್ಕೊಳ್ತಾ ಇದ್ದ. ಹಾಸ್ಪಿಟಲ್ ಡಿಸ್ಚಾರ್ಜ್ ದಿನ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ಬಿಕಾಸ್ ಅವ್ನು ಬರೋ ಪರಿಸ್ಥಿತಿಲಿ ಇರಲಿಲ್ಲ. ನಾನು ಕಾರ್ತಿಕ್ ಇಲ್ಲ ಅಂತ ಮಿಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ಮನೆಗೆ ಬರ್ತಿದ್ದಾಗೆ ಇಷ್ಟೊಂದು ದೊಡ್ಡ ಸರ್ಪ್ರೈಸ್ ನನಗೋಸ್ಕರ ರೆಡಿ ಮಾಡಿದ್ದ. ಎಲ್ಲ ಸೇರಿ ನಂಗೆ ಆರತಿ ಮಾಡಿ, ದೃಷ್ಟಿ ತೆಗೆದು ವೆಲ್ಕಮ್ ಮಾಡಿದ್ರು. ನಂಗಂತೂ ಮಿಕ್ಸ್ಡ್ ಫೀಲಿಂಗ್ಸ್, ಫುಲ್ ಎಮೋಷ್ನಲ್ ಆಗ್ಬಿಟ್ಟಿದೆ. ಮೇಲ್ಗಡೆಯಿಂದ ಹೂ ಮಳೆ ಎಲ್ಲ ಸುರಿಸಿ, ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಬಂದು, ಆಮೇಲೆ ಹೂವಿನ ಹಾಸಿಗೆ ಎಲ್ಲ ಹಾಸಿದ್ರು. ನಿಜ ಹೇಳಬೇಕು ಅಂದರೆ ಇಷ್ಟೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ನಾನು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ದೀನಿ. ಆ್ಯಕ್ಚುಲಿ ನಂಗೆ ತುಂಬ ಆಸೆ ಇತ್ತು ನನ್ನ ಡೆಲಿವರಿ ಆಗಿ ಬಂದಮೇಲೆ ನನಗೆ ನನ್ನ ಮಕ್ಕಳಿಗೆ ಇಷ್ಟೊಂದು ಗ್ರ್ಯಾಂಡ್ ವೆಲ್ಕಮ್ ಬೇಕು ಅಂತ. ಬಟ್ ನಾನು ಅದನ್ನ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಆದರೆ ನನ್ನ ತಮ್ಮ ಅದನ್ನ ನೆರವೇರಿಸ್ದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ನಿನಗಿರೋ ಒಳ್ಳೆ ಮನಸ್ಸಿಗೆ ನಿಂಗೆ ಯಾವಾಗಲೂ ಆ ದೇವರು ಒಳ್ಳೇದು ಮಾಡ್ತಾನೆ. ಐ ಲವ್ ಯು. ಸೊ ಆಮೇಲೆ ಎಲ್ಲ ಕೇಕ್ ಕಟ್ಟಿಂಗ್ ಮಾಡಿ ಫ್ಯಾಮಿಲಿ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಸೊ ಇದಾಗಿತ್ತು ನಮ್ಮ ವೆಲ್ಕಮ್ ಹೋಮ್ ವ್ಲಾಗ್. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಗೈಸ್.